ನರಕ ಯಾತನೆ. ಶಿಡ್ಲಘಟ್ಟ ನಗರದ ವಾರ್ಡ್ 19ರಲ್ಲಿ 30 ವರ್ಷಗಳಿಂದ ಕಾಣದ ರಸ್ತೆ ಚರಂಡಿ ಭಾಗ್ಯ. ಶಿಡ್ಲಘಟ್ಟ ನಗರದ 19ನೇ ವಾರ್ಡ್ನ ನಿವಾಸಿಗಳು ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡುತ್ತಿದ್ದು ಸ್ಥಳೀಯ ಆಡಳಿತ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಭಾಗದಲ್ಲಿ ಕಳೆದ 30 ವರ್ಷಗಳಿಂದ ಚರಂಡಿ ಮತ್ತು ರಸ್ತೆ ವ್ಯವಸ್ಥೆ ಸರಿಯಾಗಿಲ್ಲದೆ ಸಾರ್ವಜನಿಕರು ರೋಗ ಭೀತಿಯಲ್ಲಿ ಕಾಲ ಕಳೆಯುವಂತಾಗಿದೆ ಅಂತ ಸ್ಥಳೀಯರು ಅಳಲನ್ನು ತೋಡ್ಕೊಂಡಿದ್ದಾರೆ. ಬೀದಿಯ ಕೊನೆಯಲ್ಲಿ ರಸ್ತೆ ಸಂಪೂರ್ಣವಾಗಿ ಕಿರಿದಾಗಿದ್ದು ಯಾವುದೇ ತುರ್ತು ಸಂದರ್ಭದಲ್ಲಿ ಆಂಬುಲೆನ್ಸ್ ಅಥವಾ ಅಗ್ನಿಶಾಮಕ ದಳದ ವಾಹನಗಳು ಬರಲು ಸಾಧ್ಯವಾಗ್ತಿಲ್ಲ. ಅಷ್ಟೇ ಯಾಕೆ, ದಿನನಿತ್ಯದ ಸಂಚಾರಕ್ಕೆ ಆಟೋಗಳು ಕೂಡ ಈ ರಸ್ತೆಗೆ ಬರಲು ಹಿಂದೇಟು ಹಾಕ್ತಿವೆ. ಇದರಿಂದಾಗಿ ವೃದ್ಧರು, ರೋಗಿಗಳು ಹಾಗೂ ಗರ್ಭಿಣಿಯರನ್ನ ಆಸ್ಪತ್ರೆಗೆ ಕರೆದೊಯ್ಯುವುದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸುಮಾರು 3 ದಶಕಗಳ ಹಿಂದೆ ನಿರ್ಮಿಸಲಾದ ಚರಂಡಿಗಳು ಈಗ ಸಂಪೂರ್ಣ ಹದಗೆಟ್ಟಿದ್ದು ಕೊಳಚೆ ನೀರು ರಸ್ತೆಯಲ್ಲೇ ಹರಿಯುತ್ತಿದೆ. ನಗರಸಭೆಯ ಸಿಬ್ಬಂದಿಗಳು ತಿಂಗಳಿಗೊಮ್ಮೆ ಬಂದು ಕಸ ತೆಗೆದ್ರೂ ಅದನ್ನ ವಿಲೇವಾರಿ ಮಾಡಲು ವಾಹನಗಳು ಬರದ ಕಾರಣ ಕಸದ ರಾಶಿ ಮತ್ತೆ ಚರಂಡಿಗೆ ಬೀಳ್ತಿದೆ. ಈ ಗಬ್ಬು ವಾಸನೆಯಿಂದಾಗಿ ಮಕ್ಕಳು ಪದೇ ಪದೇ ಅನಾರೋಗ್ಯಕ್ಕೆ ಈಡಾಗ್ತಿದ್ದಾರೆ. ಆಸ್ಪತ್ರೆಗಳು ರೋಗಿಗಳಿಂದ ತುಂಬಿ ಹೋಗ್ತಿವೆ ಅಂತ ಸ್ಥಳೀಯ ನಿವಾಸಿ ಚಾಂದ್ ಪಾಷಾ ನೋವು ಹಂಚಿಕೊಂಡಿದ್ದಾರೆ. ಚುನಾವಣೆ ಬಂದಾಗ ಎಲ್ಲ ನಾಯಕರು ಬಂದು ಭರವಸೆಗಳ ಮಹಾಪೂರ್ವನೆ ಹರಿಸ್ತಾರೆ. ಆದ್ರೆ ಗೆದ್ದ ಮೇಲೆ ಯಾರು ಈ ಕಡೆ ಮುಖ ಕೂಡ ಹಾಕೋದಿಲ್ಲ ಅಂತ ನಿವಾಸಿಗಳು ದೂರಿದ್ದಾರೆ. ವಿಶೇಷ ಅಂದ್ರೆ ಈ ಭಾಗದ ಜನರು ಸಕಾಲಕ್ಕೆ ಬಿ ಖಾತಾ ಮಾಡಿಸಿಕೊಂಡು ಕಂದಾಯವನ್ನ ಪಾವತಿಸುತ್ತಿದ್ರು ಅವರಿಗೆ ಕನಿಷ್ಠ ಸೌಲಭ್ಯಗಳನ್ನು ನೀಡುವಲ್ಲಿ ನಗರಸಭೆ ವಿಫಲವಾಗಿದೆ. ಸಮಸ್ಯೆಯ ಬಗ್ಗೆ ಈಗಾಗಲೇ ನಗರಸಭಾ ಆಯುಕ್ತರ ಗಮನಕ್ಕೆ ತರಲಾಗಿದ್ರೂ ಹಣದ ಕೊರತೆ ಇದೆ ಎಂಬ ಉತ್ತರದ ಮೂಲಕ ಕಾಲಹರಣ ಮಾಡಲಾಗ್ತಿದೆ ಅಂತ ನಿವಾಸಿಗಳು ಆರೋಪಿಸಿದ್ದಾರೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾನವೀಯತೆಯ ದೃಷ್ಟಿಯಿಂದ ಈ ಬೀದಿಗೆ ಸುಸಜ್ಜಿತ ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಒತ್ತಾಯಿಸಿದ್ದಾರೆ. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಎಲ್ಲಿ ಕೊಂತಾರೆ ಪಾಪ ಅವರು, ಎಲ್ಲ ಹಾಕ್ತಾರೆ ಕಸ. ರೋಡ್ ಏನು ಸರ್, ರೋಡ್ ನ್ಯೂಸ್ ಮೇಲೆ ಏನು ಮಾಡ್ತೀರಾ? ಖಾಲಿ ಜಾಗದಿಂದ ಇಲ್ಲಿ ಎತ್ಕೊಂಡು ಹೋಗಲ್ಲ. ನಮ್ದು ಅವರು ಸೈಡ್ ಅವ್ರು ಏನೋ ಗೊತ್ತಿಲ್ಲ. ಇದು ನೋಡಿ, ಇವೆಲ್ಲ ಜಾಗ ಎಲ್ಲದಕ್ಕೋಸ್ಕರ ಜನಗಳು ಇಲ್ಲಿ ಹಾಕಿದ್ದಾರೆ. ಹಾಗೂ ಜನ ಹಾಕಿದ್ದಾರೆ ಅಂತ ಇಲ್ಲಿ ಬಂದ್ಬಿಟ್ಟು ಎತ್ಕೊಂಡು ಹೋಗೋರು ಅದು ಇಲ್ಲ. ಇವಾಗ ತಿಂಗಳಿಗೊಂದ್ಸತಿ ಗಾಡಿ ಬಂದರೆ ಜನಗಳು ಮನೆಯಲ್ಲಿ ಹಾಕ್ಕೊಂತಾರೆ ಕಸ. ಈ ಬೀದಿಗೆ ಭಾಳಷ್ಟು ಪ್ರಾಬ್ಲಮ್ ಇದೆ ಸರ್. ಈ ಬೀದಿ ಕ್ಲಿಯರ್ ಮಾಡೋರು 30 ವರ್ಷದಿಂದ ಚರಂಡಿ ಇಲ್ಲ. ಯಾವಾಗೋ ನಮ್ಮ ಚಿಕ್ಕ ವಯಸ್ಸಿಂದ ರೋಡ್ಗಳು ಹಾಕಿರೋದು ನೋಡ್ತಾ ಇದ್ದೀರಿ ಸರ್. ನಾನು ಹೇಳಂಗೆ ಇಲ್ಲ, ಇದು ಪರಿಸ್ಥಿತಿ ಗೊತ್ತಾಗ್ತಿದೆ. ಪಾಪ ಜನ ಹೇಳಲ್ಲ. ಜನದ್ದು 100 ಪ್ರಾಬ್ಲಮ್ಗಳು. ಜನ ಏನು ಹೇಳ್ತಾರೆ, ಪಾಪ ನಾನು ಬರ್ತೀನಿ, ಇನ್ನೊಬ್ರು ಗೆಲ್ತಾರೆ, ನಾನು ಹಾಕ್ಸ್ತೀನಿ, ಇವನು ಸುಮ್ಮನೆ ಮಾತುಗಳು ಬಿಟ್ಟರೆ ಬೇರೆ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಲ್ಲ. ಫಿಟ್ಟು ಜಾಸ್ತಿ ಇದು ಫುಲ್ ಆಗಿಬಿಟ್ಟಿದೆ. ಆ ಫಿಟ್ಟು ಕೂಡ ಇನ್ನೂ ಕ್ಲೀನ್ ಮಾಡಿಲ್ಲ. ಪದೇ ಪದೇ ಹೋಗಿ ಹೇಳಿದ್ರೇ ಏನನ್ನ ಗಾಡಿಗಳು ಕಳಿಸೋದು. ಅದು ಜವಾಬ್ದಾರಿ ಅಂತ ಇಲ್ಲಿ ಯಾರಿಗಿಲ್ಲ. ಜವಾಬ್ದಾರಿ ಅಂದರೆ ಇದಕ್ಕೆ ಕ್ಲೀನಿಂಗ್ ಮಾಡಬೇಕು, ನನ್ನ ಬೀದಿಗೆ ಹೋಗಬೇಕು, ನನ್ನ ಬೀದಿಯಲ್ಲಿ ಹೆಂಗಿದೆ ಏನಂತ ಯಾರು ಇಲ್ಲ. ಸುಮ್ಮನೆ ಆ ಟೈಮಿಗೆ ಪ್ರಕಾರ ಕ್ಲೋಸ್ ಆದರೆ ಅಷ್ಟೇ. ತಿರ್ಗಾ ಇಲ್ಲಿ ಬರೋವರು ಹೇಳೋರಿಲ್ಲ. ಜನಗಳು ವಾಸನೆ ಪಾಪ ಸಾಯ್ತಾರೆ. ಚರಂಡಿಯಲ್ಲಿ ಇದಾಗ್ತಾರೆ. ಚಿಕ್ಕ ಮಕ್ಕಳಿಗೆ ನೋಡಿ ಸರ್, ವಾಸನೆ ನೋಡ್ತಾ ಇದ್ರೆ ಎಷ್ಟು ವಾಸನೆ ಇದೆ. ಏನು ರೋಗಗಳು ಹೆಂಗೆ ಸರ್ ಬರಲ್ಲ? ಬರ್ತಾರೆ ಸರ್. ಬಿಸಿಲಲ್ಲಿ ರೋಗಗಳೇ ಜಾಸ್ತಿ ಬರೋದು. ಪಾಪ ಇವ್ರು ಬಡವ್ರು ಏನು ಅರ್ಥ ಆಗಲ್ಲ. ಬೆಳಗ್ಗೆ ಎದ್ದೇಳ್ತಾರೆ, ಕೆಲಸ ಮಾಡ್ತಾರೆ, ಕೂಲಿ ಬಿಟ್ರೇನಿಲ್ಲ. ಓಟ್ ಸಮೇತ ಬರ್ತಾರೆ, ಏನಿದೆ ವೋಟಿಂಗ್ ಆಗ್ತಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಮ್ಮ ಬೀದಿ ಬಿಟ್ಟರೆ ಬೇರೆಯವ್ರದ್ದು ಸಮಸ್ಯೆ ಇಲ್ಲ. ಬಟ್ ನಮ್ಮ ಬೀದಿ ಆ ಪರಿಸ್ಥಿತಿ ಆಗಿದೆ. ದಯವಿಟ್ಟು ನಮ್ಮ ಕಮಿಷನರ್ ಮೇಡಮ್ಗೆ ಏನಿದೆ ಅದೆಲ್ಲ ಕ್ಲಿಯರ್ ಮಾಡಿಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಲಾಸ್ಟ್ವರೆಗೂ ಕ್ಲೀನಿಂಗ್ ಇಲ್ಲ, ಚರಂಡಿ ಇಲ್ಲ, ಏನೂ ಇಲ್ಲ. ಅದರಿಂದ ನಾವು ನಗರಸಭೆ ಕಮಿಷನರ್ ಅಷ್ಟೇ ಹೇಳೋದು. ನಗರಸಭೆ ಕಮಿಷನರ್ ಎಲ್ಲ ಕೆಲಸ ಮಾಡ್ಕೊಳ್ಬೇಕಷ್ಟೇ ಸರ್. ಇದು ವಾರ್ಡ್ ನಂಬರ್ 19 ಬೀದಿ. ಈ ಬೀದಿಯಲ್ಲಿ ಬಹಳಷ್ಟು ಮನೆಗಳಿದೆ. ಇಲ್ಲಿ ಪ್ರೆಸಿಡೆಂಟ್ಗೆ ಯಾವ್ದಾನ ರೋಡ್ ಇಲ್ಲ. ಇಂಪಾರ್ಟೆಂಟ್ ಅದು ಡೆಡ್ ಎಂಡ್ ಬಂದ್ರೆ ರೋಡ್ ಇಲ್ಲ. ಯಾರನ ಎಮರ್ಜೆನ್ಸಿ ಏನಾನ ಹಾಸ್ಪಿಟಲ್ಗೆ ಏನಾನ ಆಂಬುಲೆನ್ಸ್ ಏನಾನ ಬರ್ಬೇಕಂದ್ರೆ ಬರಕ್ ಕೂಡ ಆಗಲ್ಲ. ಆಟೋನೇ ಬರಲ್ಲ, ಯಾವ್ದು ಬರಕ್ಕೆ ಸಾಧ್ಯ ಇಲ್ಲ. ಹಂಗಾಗ್ಬಿಟ್ಟಿದೆ ರೋಡ್. ಆ ರೋಡು ಹೊಡಿಬೇಕು. ಅದು ಬಂದ್ಬಿಟ್ಟು ಗೌರ್ಮೆಂಟ್ ಯಾವ್ದೆ ಮುನ್ಸಿಪಲ್ ಕಮಿಷನರ್ ಬಂದ್ಬಿಟ್ಟು ಏನಾರ ಕ್ಲಿಯರ್ ಮಾಡ್ಕೊಟ್ರೆ ಕ್ಲಿಯರ್ ಆಗ್ತದೆ. ಇನ್ನೊಂದು ಚರಂಡಿ ನನ್ಗೆ ಹೇಳಿದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಹಾಕಿದಿರ್ಬೋದು. 30 ವರ್ಷ ಇದು ಹಿಂಡಿಗೆಲ್ಲ ಬಂದ್ಬಿಟ್ಟು ತೆಗಿಬಿಟ್ಟೆ ರೋಡ್ ಎಲ್ಲ ಗಲೀಜಾಗ್ಬಿಟ್ಟು. ಪಾಪ ಇವ್ರಿಗೆ ಹೇಳೋರು ಇವ್ರಿಗೆ ಏನಂದ್ರೆ ವೋಟಿಂಗ್ ಟೈಮ್ ಎಲ್ಲರೂ ಬರ್ತಾರೆ. ನಾನು ಎಲೆಕ್ಷನ್ ಕೌನ್ಸಿಲರ್ ಬಗ್ಗೆ ಹೇಳ್ತಾರ, ಎಲ್ಲರೂ ಬರ್ತಾರೆ, ಆಸೆ ತೋರಿಸ್ತಾರೆ ಅಷ್ಟೇ. ಆಸೆ ತೋರಿಸ್ಬಿಟ್ಟು ತಿರ್ಗಾ ಎಲೆಕ್ಷನ್ ಆದ್ಮೇಲೆ ಯಾರು ಕೆಲಸ ಮಾಡಲ್ಲ ಸರ್. ಬಟ್ ಇವ್ರಿಗೆ ಬಹಳಷ್ಟು ಸಮಸ್ಯೆ ಆಗಿದೆ. ರೋಡ್ ಸಮಸ್ಯೆ, ಆಮೇಲೆ ಕ್ಲೀನಿಂಗ್ ಮಾಡ್ತಾರೆ. ಬಂದು ತಿಂಗಳಿಗೊಂದ್ಸತಿ ಕ್ಲೀನಿಂಗ್ ಮಾಡ್ತಾರೆ ಅಷ್ಟೇ. ತಿರ್ಗಾ ಎತ್ತು ಬಿಟ್ಟು ಹೊರಟೋಗ್ಬಿಟ್ಟು ತಿರ್ಗಾ ಯಾವ್ದು ಗಾಡಿ ಬರಲ್ಲ. ಯಾವ್ದು ಮುನ್ಸಿಪಲ್ ಗಾಡಿ ಯಾವ್ದು ಬಂದ್ಬಿಟ್ಟು ಎತ್ಕೊಂಡು ಹೋಗಲ್ಲ. ಅದು ತಿರ್ಗಾ ಅದರಲ್ಲಿ ಬಿದ್ದೋಗುತ್ತೆ. ಆ ಪರಿಸ್ಥಿತಿ ಏನಕ್ಕಂದ್ರೆ ರೋಡ್ ಇಲ್ಲ, ಅದು ಬಡಕಾಗ್ತಾ ಇಲ್ಲ. ಅದರಿಂದ ನಾನು ಹೇಳ್ತೇನೆ ನಗರಸಭೆ ಕಮಿಷನರ್ ಮೇಡಮ್ಗೆ ದಯವಿಟ್ಟು
ಇಲ್ಲಿರುವವರೆಗೆ ಜನಗಳಿಗೆ ಮನುಷ್ಯ ತರ ನೋಡ್ರಿ, ಮನುಷ್ಯನ ತರ ನೋಡಿದ್ರೆ ಇದೆಲ್ಲ ಕ್ಲೀನ್ ಆಗೋದು. ಏನಾನ ಇದರಲ್ಲಿ ಏನೋ ರೋಗಗಳು ಬರ್ತದೆ ಸರ್. ಚರಂಡಿ ಗಲೀಜಿದ್ರೆ ವಾಸನೆಗಳು ಬಟ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಇವಾಗ ನೋಡಿ ಹಾಸ್ಪಿಟ್ಲ್ ತುಂಬೋಗಿದ್ದಾರೆ. ಈ ಬೀದಿನಿಂದ ಆ ಥರ ಆಗ್ಬೇಕಾ? ದಯವಿಟ್ಟು ನಿನ್ನ ಕೈ ಜೋಡಿಸಿ ಹೇಳ್ತೇನೆ, ಇವ್ರಿಗೆಲ್ಲ ಏನಿದೆ ಅನುಕೂಲ ಏನಿದೆ ಇವಾಗ ಸದ್ಯಕ್ಕೆ ಬಿ ಖಾತೆಗಳು ಎಲ್ಲ ಮಾಡ್ಕೊಂಡಿದ್ದಾರೆ, ಕಂದಾಯ ಸಮೇತ ಕಟ್ಟಿದ್ದಾರೆ. ಇವಾಗ ಇನ್ನ ಏನ್ ಬೇಕು ಸರ್ ಇವ್ರಿಗೆ? ಕಂದಾಯ ಎಲ್ಲ ಕಟ್ತಾ ಇದಾರಲ್ಲ, ಅದಕ್ಕೋಸ್ಕರ ಈ ಬೀದಿಗೆ ಏನ್ ಸಮಸ್ಯೆ ಇದೆ ದಯವಿಟ್ಟು ಈ ಬೀದಿ ಆಗ್ಲಿ ನಮ್ ಡೈರೆಕ್ಟ್ ಡೆಡ್ ಎಂಡ್ ವರ್ಗು ರೋಡ್ ಇಲ್ಲ, ಚರಂಡಿ ಇಲ್ಲ, ದಯವಿಟ್ಟು ಅದನ್ನ ಕ್ಲಿಯರ್ ಮಾಡ್ಕೊಟ್ರೆ ಜನಗಳಿಗೆ ಅನುಕೂಲ ಆಗ್ತದೆ. ಅಲ್ಲಿ ಅಲ್ಲಿ ದಿನಕ್ಕೊಂದ್ಸತಿ ಇಬ್ರು ಬಿತ್ತೋಗ್ತಾರ ಅಲ್ಲಿ ಆ ರೋಡ್ ಇಲ್ಲ. ಬಿಟ್ ನೋಡಿದ್ರೆ ಹೈಟ್ ಹೋಗಕ್ಕೆ ಬರಕ್ಕೆ ದಾರಿ ಇಲ್ಲ, ಜಾಸ್ತಿ ಅದು. ಇವಾಗ ನಾನು ನಿಮ್ಮಂತ ಸೋಷಿಯಲ್ ನ್ಯೂಸ್ ಅವರಿಗೆ ಪತ್ರಕರ್ತರಿಗೆ ಏನಕ್ಕೆ ಕರೆದಿದೆ ಅಂದ್ರೆ ಇದು ಅನುಕೂಲ ಆಗ್ಲಿ, ಪಾಪ ಇಂದು ಬಡವರಿಗೆ ಯಾರ್ಯಾರಿದ್ದಾರೆ ಇಲ್ಲಿ ಬಡವರು ಅವ್ರಿಗೆ ಅನುಕೂಲ ಆಗ್ಲಿ, ಅವ್ರಿಗೆ ಸಮಸ್ಯೆ ಏನ್ ಕ್ಲಿಯರ್ ಆಗ್ಲಿ ಅಂತ. ನಿಮ್ಮಂತವ್ರು ಬಂದ್ರೆ ನಿಮ್ಗೆ ಸಮಸ್ಯೆ ಕ್ಲಿಯರ್ ಆಗೋದು. ಸುಮ್ನೆ ನಾನು ಅಲ್ಲಿ ಹೋಗೋದು ನೀವು ಮಾಡಿ ಅಂದ್ರೆ ಹೇಳಿದ್ರೆ ಇಲ್ಲ ದುಡ್ಡಿಲ್ಲ ನನ್ಗೆ ಇನ್ನ ಅಮೌಂಟ್ ಇಲ್ಲ ಮುನ್ಸಿಪಲ್ ಅಲ್ಲಿ ಹೇಳ್ತಾರಪ್ಪ. ಎಲೆಕ್ಷನ್ ಟೈಮ್ ಆಗ ಎಲೆಕ್ಷನ್ ಮಾಡ್ತಾರಲ್ಲ, ವೋಟಿಂಗ್ಗೆ ವೋಟ್ ಹಾಕೊಂತಾರಲ್ಲ, ಅವರು ಮಾತಾಡ್ಬೇಕು. ಸಮಸ್ಯೆ ಇರೋದು ವೋಟ್ ಹಾಕತ್ತಾರೆ. ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಾನು ಯಾರ ಬಗ್ಗೆ ತಪ್ಪು ಹೇಳ್ತಾ ಇಲ್ಲ, ಬಟ್ ಜನಗಳು ಅನುಕೂಲ ಮಾಡ್ಕೊಡಿ ಅಂತ ಹೇಳ್ತಾರೆ. ಇವಾಗ ಸದ್ಯಕ್ಕೆ ಇಲ್ಲಿ ಏನ್ ಪ್ರಾಬ್ಲಮ್ ಇದೆ ದಯವಿಟ್ಟು ಇದು ಸಮಸ್ಯೆ ಕಮಿಷನರ್ ಅವರು ಇದ್ರಿಗೆ ಏನಿದೆ ಸೀರಿಯಸ್ ಆಗಿ ತಗೊಂಡು ನಮ್ಮ ಈ ಬೀದಿಗೆ ಶಿರಂಡಿ ರೋಡ್ ಒಂದ್ ಕ್ಲಿಯರ್ ಮಾಡ್ಕೊಟ್ರೆ ಬಹಳ ಅನುಕೂಲ ಆಗುತ್ತೆ. ಅದೇ ನಾವು ಕಮಿಷನರ್ ಮೇಡಮ್ ಅವ್ರಿಗೆ ಕೇಳ್ತಾ ಇರೋದು, ಬೇರೆ ಏನ್ ಕೇಳ್ತಾ ಇದ್ದೀವಿ. ಅವ್ರ ಗಮನಕ್ಕೆ ತಂದಿದ್ದೀರಾ? ನಾನು ಕಮಿಷನರ್ ಮೇಡಮ್ಗೆ ಹೇಳಿದ್ದೆ, ಮೇಡಮ್ ಈ ತರ ಇದೆ ಅಂತ ಹೇಳಿದ್ರೆ ಮೇಡಮ್ ಅವ್ರೇನು ದುಡ್ಡಿಲ್ಲ, ದುಡ್ಡು ಬಂದ್ರೆ ಆ ದುಡ್ಡಲ್ಲಿ ಏನಾರ ಒಂದ್ ಮಾಡ್ಬೇಕಂತ ಮಾಡಿದ್ರೆ ಮಾಡ್ತಾ ಇದ್ರು. ಇವಾಗ ಯಾರು ಮಾಡಿಲ್ಲ ಸರ್, ಅವ್ರು ಮಾಡ್ಬೇಕು ಮನ್ಸಿಲ್ಲ. ದಯವಿಟ್ಟು ಇವಾಗ ಸೀರಿಯಸ್ ತಗೊಂಡು ಜನಗಳು ನೋಡಿ ಅಲ್ಲಿ ತೀರು ಹೋದ್ರೆ ಕೂಡ ಯಾರು ಬ್ಲೀಚಿಂಗ್ ಪೌಡರ್ ಹಾಕೋರಿಲ್ಲ, ಹಂಗಾಗಿದೆ ಪರಿಸ್ಥಿತಿ ಈ ಬೀದಿದು. ದಯವಿಟ್ಟು ನಮ್ಮ ವಾರ್ಡ್ ನಂಬರ್ 19 ಬೀದಿಗೆ ನಮ್ಮ ಏರಿಯಾಗೆ ಅದು ಏನೇನು ಪ್ರಾಬ್ಲಮ್ ಇದೆ ದಯವಿಟ್ಟು ಕಮಿಷನರ್ ಮೇಡಮ್ಗೆ ಕೈ ಜೋಡಿಸಿ ಹೇಳ್ತೀನಿ. ಅದೇನಿದೆ ಕ್ಲಿಯರ್ ಮಾಡ್ಕೊಟ್ರೆ ಬಹಳ ಖುಷಿ ಆಗ್ತದೆ. ಜನಗಳಿಗೆ ಯಾವ್ದು ರೋಗಗಳು ಬರಲ್ಲ. ಇಲ್ಲಿ ಹಾಸ್ಪಿಟಲ್ ನೋಡ್ತಾ ಇದ್ದಾರೆ, ತಿಂಗಳು ಅದು ವಾಮಿಟ್ ಆಗ್ತಾ ಇರೋದು, ಹೊಟ್ಟೆ ನೋವು, ಇದರಿಂದ ಸರ್ ಎಷ್ಟು ಗಲೀಜಿದ್ರೆ ಅಷ್ಟು ರೋಗಗಳು ಬರೋದು. ಎಲ್ಲಿ ಸ್ವಚ್ಛ ಭಾರತ್ ಯಾವ ಭಾರತ್ ಮಾಡ್ತಾ ಇಲ್ಲ, ಸುಮ್ಮನೆ ಹೇಳ್ತಾರ ಅಷ್ಟೇ. ಬೇರೆ ವಿಷಯಗಳು ಆ ಕೈ ಹಾಕೋದು ಬೇಡ, ಬಿಟ್ಬಿಟ್ಟು ದಯವಿಟ್ಟು ಇದೊಂದು ಕ್ಲಿಯರ್ ಮಾಡ್ಕೊಟ್ರೆ ಸಾಕು. 25 ವರ್ಷ ಜೈ ಭಾರತಿ ಏನಿಲ್ಲ. ಏರಿಯಾ में दिखाने रोड